ನಕ್ಸಲ್ ಮುಕ್ತ ಕರ್ನಾಟಕ ಅತಿ ದೊಡ್ಡ ಶರಣಾಗತಿ. ಚಿಕ್ಕಮಗಳೂರು ಬದಲು ಬೆಂಗಳೂರಿನಲ್ಲಿ ಸರೆಂಡರ್. ನಕ್ಸಲ್ ಮುಕ್ತ ಕರ್ನಾಟಕ ಅತಿ ದೊಡ್ಡ ಸರೆಂಡರ್. ಚಿಕ್ಕಮಗಳೂರು ಬದಲು ಬೆಂಗಳೂರಿನಲ್ಲಿ ಸರೆಂಡರ್ ಆಗ್ತಾ ಇದ್ದಾರೆ. ಇಂದು ಸಂಜೆ 6 ಗಂಟೆ ವೇಳೆಗೆ 6 ನಕ್ಸಲರು ಶರಣಾಗತಿಯಾಗಲಿದ್ದಾರೆ. ಸಿಎಂ ಹಾಗೂ ಗೃಹ ಸಚಿವರ ಸಮ್ಮುಖದಲ್ಲೇ ಶರಣಾಗತಿಯಾಗಲಿದ್ದಾರೆ. ಬೆಂಗಳೂರಿನತ್ತ ಈಗ ನಕ್ಸಲರ ತಂಡ ಆಗಮಿಸ್ತಾ ಇದೆ. ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಅವರನ್ನ ಕರ್ಕೊಂಡು ಬರಲಾಗ್ತಾ ಇದೆ. ನಕ್ಸಲರು ಅವರ ಕುಟುಂಬಸ್ಥರ ಕರ್ಕೊಂಡು ಬರ್ತಾ ಇದ್ದಾರೆ. ಶಾಂತಿಗಾಗಿ ವೇದಿಕೆಯ ಸದಸ್ಯರು, ಶಾಂತಿಗಾಗಿ ವೇದಿಕೆ ಸದಸ್ಯರ ಜೊತೆ ನಕ್ಸಲರು ಹಾಗೆ ಅವರ ಕುಟುಂಬಸ್ಥರು ಬೆಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ನಕ್ಸಲರಾದ ಮುಂಡಗಾರು ಲತಾ, ಸುಂದರಿ ಕುತ್ಲೂರು, ವನಜಾಕ್ಷಿ, ಮಾರಪ್ಪ ರೋಲಿ, ಕೆ ವಸಂತ, ಟಿಎನ್ ಜೀಶ್. ಬೆಂಗಳೂರಿನಲ್ಲಿ ಶರಣಾಗತಿ ಬಳಿಕ ಕೋರ್ಟ್ ಪ್ರಕ್ರಿಯೆಯನ್ನ ನಡೆಸಲಾಗುತ್ತೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದಷ್ಟು ಬದಲಾವಣೆಗಳಾಗಿದೆ. ನೇರವಾಗಿ ಅವರನ್ನ ಚಿಕ್ಕಮಗಳೂರಿನ ಕೋರ್ಟ್ಗೆ ಅಥವಾ ಜಿಲ್ಲಾಡಳಿತದ ಮುಂದೆ ಶರಣಾಗತಿ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಅವರನ್ನ ಬೆಂಗಳೂರಿನತ್ತ ಕರ್ಕೊಂಡು ಬರಲಾಗ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ. ಪವರ್ ಟಿವಿಯ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅಂಡ್ ಫುಟೇಜಸ್ ಇದು. ಬೆಂಗಳೂರಿನತ್ತ ಅವರನ್ನ ಕರ್ಕೊಂಡು ಬರಲಾಗ್ತಾ ಇದೆ. ಅವರ ಕುಟುಂಬಸ್ಥರನ್ನ ಕೂಡ ಶಾಂತಿಗಾಗಿ ವೇದಿಕೆ ಸದಸ್ಯರು ಬೆಂಗಳೂರಿನತ್ತ ಕರ್ಕೊಂಡು ಬರ್ತಾ ಇದ್ದಾರೆ. ನಕ್ಸಲ್ ಮುಕ್ತ ಕರ್ನಾಟಕ ಆಗುತ್ತೆ ಈಗ. ನಿಮ್ಗೆ ವ್ಯೂಗೆ ನಿಮ್ಮ ವ್ಯೂಗೆ ಅಡ್ಡಾನ ನಾನು ಅಂತ ಬೆಂಗಳೂರಿನತ್ತ ನಕ್ಸಲರ ತಂಡ ಬರ್ತಾ ಇರುವಂತಹ ವಿಜುವಲ್ಸ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಿ. ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ಅವರನ್ನ ಬೆಂಗಳೂರಿನತ್ತ ಕರ್ಕೊಂಡು ಬರಲಾಗ್ತಾ ಇದೆ. ಗೃಹ ಸಚಿವರು ಹಾಗೆ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಅವರೆಲ್ಲರೂ ಕೂಡ ಶರಣಾಗತಿಯಾಗಲಿದ್ದಾರೆ. ಚಿಕ್ಕಮಗಳೂರು ಬದಲು ಬೆಂಗಳೂರಿನಲ್ಲಿ ಸರೆಂಡರ್ ಆಗ್ತಾ ಇದ್ದಾರೆ. ಕರ್ನಾಟಕದ ಪಾಲಿಗೆ ಇವತ್ತೊಂದು ರೀತಿಯ ಬಹಳ ದೊಡ್ಡ ಡೆವಲಪ್ಮೆಂಟ್ ಆಗ್ತಾ ಇರುವಂತಹ ದಿನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಂದೂ ಕೂಡ ಈ ರೀತಿಯಾದಂತಹ ಒಂದು ಡೆವಲಪ್ಮೆಂಟ್ ನಡೆದಿರಲಿಲ್ಲ. ನಕ್ಸಲ್ ಮುಕ್ತ ಕರ್ನಾಟಕ ಆಗುತ್ತೆ. ಅತಿ ದೊಡ್ಡ ಶರಣಾಗತಿ ಇದು. ಇದೇ ವಿಚಾರವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೆ ಕೆಎಲ್ ಅಶೋಕ್ ಶಾಂತಿಗಾಗಿ ವೇದಿಕೆಯ ಅಧ್ಯಕ್ಷರು ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳೋಣ. ಮುಖ್ಯವಾಹಿನಿಗೆ ಬರಬೇಕಾದಂತ 6 ಜನ ಮತ್ತು ನನಗಾಗಲೇ ಹೇಳಿದಂಗೆ ಶಾಂತಿಗಾಗಿ ನಾಗರಿಕರ ವೇದಿಕೆ, ನಕ್ಸಲೀಯ ಪುನರ್ವಸತಿ ಮತ್ತು ಶರಣಾಗತಿ ಸಮಿತಿ ಸದಸ್ಯರು, ನಾಗರಿಕ ಸಮಾಜದ ಮುಖಂಡರು ಬರಬೇಕಾದಂತದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅತೀವವಾದಂತಹ ಆಸಕ್ತಿ ವಹಿಸಿ ಈ ಸರ್ಕಾರದ ಎದುರಿಗೆನೆ ನೀವು ಮುಖ್ಯವಾಹಿನಿಗೆ ಬರಬೇಕು, ನಾನೇ ಖುದ್ದು ನಿಂತು ಈ 6 ಜನ ನಕ್ಸಲೀಯ ಮುಖ್ಯವಾಹಿನಿ ಕಾರ್ಯಕ್ರಮನ ನಾನೇ ನಡೆಸ್ಕೊಡ್ತೀನಿ, ನೀವು ನೇರವಾಗಿ ಬೆಂಗಳೂರಿಗೆ ನನ್ನ ಸಮ್ಮುಖದಲ್ಲೇ ಮುಖ್ಯವಾಹಿನಿ ಬರೋ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ಲಾ ಮುಖಂಡರುಗಳಿಗೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಈ ಮುಖ್ಯವಾಹಿನಿ ಕಾರ್ಯಕ್ರಮವನ್ನ ಚಿಕ್ಕಮಗಳೂರಿನಿಂದ ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಸ್ಥಳಾಂತರಿಸಲಾಗಿದೆ. ಇವತ್ತು ಈಗಾಗಲೇ ಮಧ್ಯಾಹ್ನ 2-3 ಗಂಟೆಗೆ ಅವಧಿ ಒಳಗಡೆ ನೇರವಾಗಿ ಆ ತಂಡ ಅಲ್ಲಿಗೆ ಹೋಗುತ್ತೆ. ನಾವು ಎಲ್ಲರೂ ಕೂಡ ಇಲ್ಲಿರುವಂತಹ ಅವರ ಕುಟುಂಬಸ್ಥರಿದ್ದಾರೆ. 6 ಜನರ ಕುಟುಂಬ ವರ್ಗದವರಿದ್ದಾರೆ. ಆ ಕುಟುಂಬ ವರ್ಗದವರಿಗೆ ಈ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಅವರಿಗೆ ವಾಹನದ ವ್ಯವಸ್ಥೆಯನ್ನು ಮಾಡಿದ್ದಾರೆ, ನಾವು ಮಾಡಿದ್ದೀವಿ. ಅವರೆಲ್ಲರೂ ಕೂಡ ಬರಬೇಕು. ಮತ್ತು ಇಲ್ಲಿರುವಂತಹ ಎಲ್ಲ ಸಮಾಜದ ಗಣ್ಯರು, ವಿವಿಧ ಸಂಘಟನೆಗಳ ಮುಖಂಡರು ಕೂಡ ನಾವು ಈ ಕ್ಷಣವೇ ಬೆಂಗಳೂರಿಗೆ ಆ ಮುಖ್ಯವಾಹಿನಿ ಕಾರ್ಯಕ್ರಮಕ್ಕೆ ಈಗ ಅವರು ಸರೆಂಡರ್ ಆಗ್ತಾ ಇದ್ದಾರೆ ಅನ್ನೋದು ಅಷ್ಟೇ ನಾನು ಹೇಳಬಲ್ಲೆ. ಮಿಕ್ಕಿದ್ದೆಲ್ಲ ವಿಚಾರಗಳನ್ನು ಈಗ ಸದ್ಯದಲ್ಲಿ ಯಾವುದನ್ನು ಹೇಳೋಕ್ಕಾಗೋದಿಲ್ಲ. ಅವ್ರ ಕಂಡೀಷನ್ಸ್ ಏನು ಮತ್ತು ನಾವೇನು ಪ್ರಾಮಿಸ್ ಮಾಡಿದ್ದೀವಿ ಅದೆಲ್ಲ ಆಮೇಲೆ ಹೇಳ್ತೇನೆ. ಎಲ್ಲರ ಮೇಲೂ ತುಂಬಾ ಕೇಸ್ಗಳಿದಾವೆ, ಕೊಲೆ ಕೇಸ್ ಎಲ್ಲ ಇದಾವೆ. ಅವ್ರನ್ನ ಯಾಕೆ ಸರೆಂಡರ್ ಮಾಡಿಸ್ತಾ ಇದ್ದೀರಾ ಅಂತ ಬಿಜೆಪಿ ವಿರೋಧ ಮಾಡ್ತಾ ಇದ್ದಾರೆ ಸರ್. ಇಲ್ಲ, ನಾವೇನು ನೋಡಿ, ನಾವು ಕರೆ ಕೊಟ್ಟಿದ್ದು ಇಲ್ಲೇ ನಿಂತ್ಕೊಂಡು ಹೇಳಿದೆ ಅಲ್ಲ ನಾನು. ವಿಕ್ರಮ್ ಗೌಡನ ಇದು ಆದಾಗ ಅವರ ಸಾವಾದಂಥ ಸಂದರ್ಭದಲ್ಲಿ ನಾನು ಇಲ್ಲೇ ನಿಂತ್ಕೊಂಡು ಹೇಳಿದೆ, ನೋಡಿ ನೀವೆಲ್ಲ ಸರೆಂಡರ್ ಆಗಿ ಯಾಕೆ ಈ ದಾರಿ ಹಿಡ್ದಿದ್ದೀರಾ ಜೀವನದಲ್ಲಿ, ದಯಮಾಡಿ ನೀವೆಲ್ಲ ಬನ್ನಿ ಅಂತ ಹೇಳಿ ನಾನು ಆಹ್ವಾನ ಕೊಟ್ಟಿದ್ದೆ ಅವರಿಗೆ. ಅದೇ ರೀತಿ ನಮ್ಮ ಇಲಾಖೆಯಿಂದ ANFನವರು ಕೆಲಸ ಮಾಡಿದ್ದಾರೆ. ಹಿರಿಯ ಅಧಿಕಾರಿಗಳು, ಕಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಯಾಕಪ್ಪ ನೀವು ಅಲ್ಲಿ ಕಾಡಲ್ಲಿ ಇದ್ಕೊಂಡು ಈ ರೀತಿ ಜೀವನ ನಡೆಸ್ತಾ ಇದ್ದೀರಾ, ಬಂದ್ಬಿಡಿ, ನೀವು ಸಮಾಜದ ಮುಖ್ಯವಾಹಿನಿನಲ್ಲಿ ಇರಿ ನೀವು ಅಂತ ಹೇಳಿ ಕರೆದಿದ್ದಾರೆ. ಈಗ ಅವ್ರ ಮೇಲೆ ಕೇಸ್ಗಳಿದೆ ನಿಜ. ಅದನ್ನು ಯಾವ ರೀತಿ ಅವರು ಸರೆಂಡರ್ ಆದಮೇಲೆ ಯಾವ ರೀತಿ ಕೇಸ್ಗಳ ಬಗ್ಗೆ ಚರ್ಚೆ ಮಾಡಬೇಕು, ಅದಕ್ಕೆ ಕಾನೂನಿನಲ್ಲಿ
ನಮ್ಮ ಪ್ರತಿನಿಧಿ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಸದ್ಯ ಈಗ ಚಿಕ್ಕಮಗಳೂರಿನ ಬದಲು ಬೆಂಗಳೂರಿನಲ್ಲಿ ಗೃಹ ಸಚಿವರು ಹಾಗೆ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ನಕ್ಸಲರ ತಂಡ ಏನಿದೆ ಅದು ಶರಣಾಗತಿ ಆಗುತ್ತೆ. ಈಗ ಅವರು ಬೆಂಗಳೂರಿನತ್ತ ಪ್ರಯಾಣವನ್ನ ಕೂಡ ಬೆಳೆಸಿದ್ದಾರೆ. ಅವರುಗಳು ಒಂದಷ್ಟು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ರು. ಸರ್ಕಾರ ಕೂಡ ಒಂದು ಹಂತದಲ್ಲಿ ಒಂದಷ್ಟು ಪ್ಯಾಕೇಜ್ಗಳನ್ನ ಘೋಷಿಸಿದೆ ಅವರಿಗೆ. ಒಟ್ಟಾರೆಯಾಗಿ ಈ ವಿಚಾರವಾಗಿ ಏನೆಲ್ಲ ಡೆವಲಪ್ಮೆಂಟ್ಗಳಾಗ್ತಾ ಇದೆ, ಸರ್ಕಾರ ಏನ್ ನಿರ್ಧಾರ ತೆಗೆದುಕೊಂಡಿದೆ? ಇಲ್ಲಿ ಸಿಂಧೂರ ಚಿಕ್ಕಮಗಳೂರಿನಿಂದ ನಕ್ಸಲರು ಬೆಂಗಳೂರಿನತ್ತ ಹೊರಟಿದ್ದಾರೆ. ಯಾಕಂತ ಹೇಳಿದ್ರೆ ಇವರೆಲ್ಲರೂ ಕೂಡ ಶರಣಾಗತಿ ಆಗ್ತಾರೆ. ಒಂದು ಸಾಕಷ್ಟು ಸುತ್ತಿನ ಸಭೆ ಬಳಿಕವಾಗಿ ಈ ಒಂದು ಶರಣಾಗತಿ ಪ್ರಕ್ರಿಯೆ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯನವರೇ ಮನವಿ ಮಾಡ್ಕೊಂತಾರೆ, ನಕ್ಸಲರು ಎಲ್ಲೇ ಇದ್ರು ಕೂಡ ಈ ಒಂದು ದಾರಿಯನ್ನು ಬಿಡಬೇಕು ಅಂತೇಳಿ. ನಕ್ಸಲರು ಕೂಡ ಒಂದು ರೀತಿ ಆತಂಕ ಇತ್ತು. ಯಾಕಂತ ಹೇಳಿದ್ರೆ ಇಲ್ಲಿ ಎನ್ಕೌಂಟರ್ ಆಗ್ಬೋದಾ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಭಯ ಇತ್ತು. ಹೀಗಾಗಿ ನಕ್ಸಲರು ವಿಕ್ರಮ್ ಗೌಡ ಅವರ ಎನ್ಕೌಂಟರ್ ಆದ ಬಳಿಕವಾಗಿ ಒಂದು ರೀತಿ ಇಲ್ಲಿ ಮಾತುಕತೆ ಮೂಲಕ ಸಂಧಾನ ಪ್ರಕ್ರಿಯೆಗಳು ಆರಂಭಿಸಿದ್ರು. ಹೀಗಾಗಿ ಸರ್ಕಾರ ಕೂಡ ಮನವಿಯನ್ನು ಮಾಡಿಕೊಂಡು ನಕ್ಸಲರು ಶರಣಾಗಬಹುದು ಅಂತೇಳಿ ಹೇಳಿತ್ತು. ಹೀಗಾಗಿ ಶಾಂತಿಗಾಗಿ ನಾಗರಿಕರ ವೇದಿಕೆ ಸೃಷ್ಟಿ ಮಾಡಿಕೊಳ್ಳಲಾಗಿತ್ತು. ನಕ್ಸಲರ ಪುನರ ವಸತಿ, ಅದೇ ರೀತಿಯಾಗಿ ಶರಣಾಗತಿ ಸಮಿತಿಯನ್ನು ಕೂಡ ನೇಮಕವನ್ನು ಮಾಡಲಾಗಿತ್ತು. ಇದರಲ್ಲಿ ಬೈಂಜಾಗರ ಜಯಪ್ರಕಾಶ್, KL ಅಶೋಕ್ ಸೇರಿ ಸಾಕಷ್ಟು ಜನ ಈ ಒಂದು ಪ್ರಗತಿಪರರು ಈ ಒಂದು ವೇದಿಕೆಯಲ್ಲಿ ಇದ್ಕೊಂಡು ನಕ್ಸಲರು ಅಥವಾ ಪೊಲೀಸ್ ನಡುವೆ ಒಂದು ಸಂಧಾನಕಾರರಾಗಿ, ಮಧ್ಯಸ್ಥಿಕೆದಾರರಾಗಿ ಕರ್ತವ್ಯವನ್ನು ಕೂಡ ಮಾಡಿದ್ರು. ಇದಾದ ಬಳಿಕವಾಗಿ ಇದೀಗ ಸಾಕಷ್ಟು ಹೊತ್ತಿನ ಮಾತುಕತೆ ಬಳಿಕವಾಗಿ ಇವತ್ತು ಈ ಒಂದು ಸಮಿತಿ ಸಂಧಾನಕಾರರ ಮೂಲಕವಾಗಿ ಚಿಕ್ಕಮಗಳೂರು ಪೊಲೀಸರಿಗೆ ಸಿಕ್ಕಿದೆ. ಅದಾದ ಬಳಿಕವಾಗಿ ಅಲ್ಲಿ ಒಂದಿಷ್ಟು ಬದಲಾವಣೆಗಳಾಗಿದೆ. ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲೇ ಶರಣಾಗತಿ ಆಗ್ತೇವೆ, ಸಿಎಂ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ನಾವು ಶರಣಾಗತಿ ಆಗ್ತೇವೆ ಅಂತೇಳಿ ಮಂಡಗೌರ ಲತಾ, ವನಜಾಕ್ಷಿ, ಕೆ ಸುಂದರಿ ದಕ್ಷಿಣ ಕನ್ನಡ ಜಿಲ್ಲೆಯ ಅವರು, ಅದಾದ ನಂತರ ಆಂಧ್ರ ಪ್ರದೇಶದವರು ಜಯಣ್ಣ, ಅದೇ ರೀತಿಯಾಗಿ ಇನ್ನೂ ಒಂದಿಷ್ಟು ಜನ ನಕ್ಸಲರಿದ್ದಾರೆ. ಒಟ್ಟಾರೆ 4 ಜನ ಮಹಿಳೆಯರು, 2 ಪುರುಷರು ಸೇರಿ 6 ಮಂದಿ ನಕ್ಸಲರನ್ನ ಸಂಧಾನಕಾರರು, ಅದೇ ರೀತಿಯಾಗಿ ಪೊಲೀಸ್, ಇಂಟೆಲಿಜೆನ್ಸ್ನ ಗುಪ್ತಚರ ದಳದ ಅಧಿಕಾರಿಗಳು ಸೇರಿದಂತೆ ಹಲವಾರು ಜನ ಬೆಂಗಳೂರತ್ತ ಕರ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನದಷ್ಟೊತ್ತಿಗೆ ಬೆಂಗಳೂರು ರೀಚ್ ಆಗ್ತಾರೆ. ಬೆಂಗಳೂರು ರೀಚ್ ಆದ ಕೂಡಲೇ ಸಿಎಂ ಅವರ ಒಂದು TP ಕೂಡ ಸಿದ್ಧ ಆಗುತ್ತೆ. ಸಿಎಂ ಅವರು ಎಲ್ಲಿ ಸಿಗ್ತಾರೆ ಅನ್ನೋದನ್ನು ಕೂಡ ನಿಗದಿ ಮಾಡ್ಕೊಳ್ಳಾಗುತ್ತೆ. ಬಹುತೇಕ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಒಂದು ಪ್ರಕ್ರಿಯೆ ಆಗಬಹುದು ಅಂತ ಹೇಳಿ ಹೇಳಲಾಗ್ತಾ ಇದೆ. ಹೀಗಾಗಿ ಅವ್ರು ಬಂದ ತಕ್ಷಣವಾಗಿ ಸಿಎಂ ಅವರ ಬಳಿ ಒಂದಿಷ್ಟು ಬೇಡಿಕೆಗಳನ್ನು ಇಡ್ತಾರೆ. ಯಾಕಂತ ಹೇಳಿ ಸಿಎಂ ಅವರು ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ. ಪುನರ್ವಸತಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ಯಾಕೇಜ್ ಕೂಡ ಘೋಷಣೆ ಮಾಡಿದ್ದಾರೆ. 7.5 ಲಕ್ಷ ರೂಪಾಯಿಯನ್ನ ಪ್ಯಾಕೇಜ್ ಕೊಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಅವರಿಗೆ ಬೇಕಾಗಿರತಕ್ಕಂಥ ಪುನರ್ವಸತಿ ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸಿಕೊಡೋದಾಗಿ ಹೇಳಿದ್ದಾರೆ. ಹೀಗಾಗಿ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅವರ ಬಳಿಯೇ ಅವರೆಲ್ಲ ಮನವಿಯನ್ನು ಸಲ್ಲಿಸ್ತಾರೆ. ಒಟ್ಟಾರೆಯಾಗಿ 19 ಬೇಡಿಕೆ ಇದೆ ಅಂತೇಳಿ ಹೇಳಲಾಗ್ತಾ ಇದೆ. 19 ಬೇಡಿಕೆ ಏನಂತೇಳಿ ಕೂಡ ಸಿಎಂ ಅವರು ಪರಿಶೀಲನೆ ನಡೆಸ್ತಾರೆ. ಒಂದಿಷ್ಟಿಗೆ ಒಪ್ಪಿಗೆಯನ್ನು ಕೊಡೋದು ಸಾಧ್ಯತೆ ಕೂಡ ಇರುತ್ತೆ. ಅದಾದ ಬಳಿಕ ಕಾನೂನು ಪ್ರಕ್ರಿಯೆ ಶುರು ಆಗುತ್ತೆ. ಯಾಕಂದ್ರೆ ನಕ್ಸಲರು ಶರಣಾದ ತಕ್ಷಣವಾಗಿ ಅವರ ವಿರುದ್ಧ ಆಗಿದ್ದಂತಹ ಕೇಸ್ಗಳೆಲ್ಲವೂ ಕೂಡ ವಾಪಸ್ ಪಡ್ಕೊಳ್ಳೋದಿಲ್ಲ. ಕಾನೂನು ಸಂಘರ್ಷಕ್ಕೆ ಕಾನೂನಿನ ಪ್ರಕ್ರಿಯೆ ಅವರು ಕೂಡ ಒಳಪಡಬೇಕಾಗುತ್ತೆ. ಹೀಗಾಗಿ ಅವ್ರನ್ನ ಕೋರ್ಟ್ನ ಮುಂದೆ ಪ್ರೊಡ್ಯೂಸ್ ಅನ್ನು ಮಾಡಬೇಕಾಗುತ್ತೆ. ಸಿಂಧೂರ, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.